Hello everyone, welcome our education channel We Learn Together. ಕರ್ನಾಟಕ ಟಿ.ಇ.ಟಿ 2024 ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಕೊನೆ ಕ್ಷಣದ ತಯಾರಿಯನ್ನು ನೋಡ್ತಾ ಹೋಗೋಣ. ಇದು 5ನೇ ವರ್ಗದಿಂದ 9ನೇ ವರ್ಗದವರೆಗೆ ಬರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಳಗೊಂಡಿದೆ. ಇಲ್ಲಿಯವರೆಗೆ ನಾವು ಸರಣಿ 15 ನೋಡಿದ್ದೇವೆ. ಇವತ್ತು ಸರಣಿ 16 ಪ್ರಾರಂಭಿಸೋಣ. ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು ಹೇಳೋದಿದ್ರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿದ್ರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಹೇಳ್ತಾ ಪ್ರಾರಂಭ ಮಾಡ್ತೀನಿ. ಮೊದಲನೇದಾಗಿ, ಕಲ್ಲಿದ್ದಲಿನ ದಹನ ನಂತರ ಉತ್ಪತ್ತಿಯಾಗುವ ಮುಖ್ಯ ಅನಿಲ ಯಾವುದಂತ ನೋಡೋದಾದರೆ ಅದು ಕಾರ್ಬನ್ ಡೈಆಕ್ಸೈಡ್. ಕಲ್ಲಿದ್ದಲಿನ ಸಂಸ್ಕರಣೆಯಿಂದ ಪಡೆಯುವ ಉಪ ಉತ್ಪನ್ನ ನೋಡೋದಾದರೆ ಕೋಕ್, ಕಲ್ಲಿದ್ದಲು ಡಾಂಬರ್, ಕಲ್ಲಿದ್ದಲು ಅನಿಲ. ಕಲ್ಲಿದ್ದಲಿನ ಬಹುತೇಕ ಶುದ್ಧ ರೂಪ ಕೋಕ್ ಆಗಿದೆ. ಇನ್ನು ಲೋಹಗಳ ಉದ್ಧರಣೆಯಲ್ಲಿ ಬಳಸುವ ಕಲ್ಲಿದ್ದಲಿನ ಉತ್ಪನ್ನ ನೋಡೋದಾದರೆ ಅದು ಕೋಕ್. ಕಾರ್ಬನ್ನಿನ ಶುದ್ಧ ರೂಪ ನೋಡೋದಾದರೆ ಕೋಕ್. ಮಂದವಾದ ದ್ರವವಾಗಿದ್ದು ಕಪ್ಪನೆಯ ಬಣ್ಣದ ಸುಮಾರು 200 ವಸ್ತುಗಳ ಮಿಶ್ರಣವಾಗಿರುವ ಕಲ್ಲಿದ್ದಲಿನ ಉಪ ಉತ್ಪನ್ನವೇ ಕಲ್ಲಿದ್ದಲಿನ ಡಾಂಬರ್. ರಸ್ತೆಗಳ ನಿರ್ಮಾಣದಲ್ಲಿ ಡಾಂಬರಿನ ಬದಲಾಗಿ ಬಳಸುವ ವಸ್ತುವೇ ಪೆಟ್ರೋಲಿಯಂನ ಉತ್ಪನ್ನವಾದ ಬಿಟುಮೆನ್. ಕೀಟಗಳ ವಿಕರ್ಷಕಗಳಲ್ಲಿ ಅಂದರೆ ನೆಪ್ತಲಿನ್ ಗುಳಿಗೆ ಉಪಯೋಗಿಸುವ ಕಲ್ಲಿದ್ದಲಿನ ಗುಳಿಗೆಯಲ್ಲಿ ಉಪಯೋಗಿಸುವ ಕಲ್ಲಿದ್ದಲಿನ ಉಪ ಉತ್ಪನ್ನ ನೋಡೋದಾದರೆ ಕಲ್ಲಿದ್ದಲಿನ ಡಾಂಬರ್. ಉಷ್ಣದ ಇಂಧನವಾಗಿ ಬಳಸುವ ಕಲ್ಲಿದ್ದಲಿನ ರೂಪ ಕಲ್ಲಿದ್ದಲಿನ ಅನಿಲ. ಪೆಟ್ರೋಲಿಯಂ ಪದ ಉತ್ಪತ್ತಿ ನೋಡೋದಾದರೆ ಪೆಟ್ರೋಲಿಯಂ ಪದವನ್ನು ಇಂಗ್ಲಿಷ್ನ ಪೆಟ್ರೋಲಿಯಂನಿಂದ ಪಡೆಯಲಾಗಿದ್ದು, ಪೆಟ್ರೋಲಿಯಂ ಅಂದರೆ ಪೆಟ್ರೋ ಪ್ಲಸ್ ಓಲಿಯಂ. ಇಲ್ಲಿ ಪೆಟ್ರೋ ಅಂದರೆ ರಾಕ್, ಓಲಿಯಂ ಅಂದರೆ ಆಯಿಲ್. ವಿಶ್ವದ ಮೊಟ್ಟ ಮೊದಲ ತೈಲ ಬಾವಿ ಕೊರೆದಿದ್ದೆಲ್ಲಿ ಅಂದರೆ USA ಪೆನ್ಸಿಲ್ವೇನಿಯಾದಲ್ಲಿ. ಭಾರತದಲ್ಲಿ ಎಲ್ಲಿ ನೋಡೋದಾದರೆ ಅದು ಆಸಾಂನ ಮಾಕುಮ್ನಲ್ಲಿ. ಭಾರತದಲ್ಲಿ ಎಲ್ಲೆಲ್ಲಿ ಪೆಟ್ರೋಲಿಯಂ ದೊರಕುತ್ತೆ ನೋಡೋದಾದರೆ ಆಸಾಂ, ಗುಜರಾತ್, ಮುಂಬೈ ಹೈ, ಗೋದಾವರಿ ಮತ್ತು ಕೃಷ್ಣಾ ನದಿಗಳ ಅಳಿವೆ ಪ್ರದೇಶಗಳಲ್ಲಿ. ಪೆಟ್ರೋ ರಾಸಾಯನಿಕಗಳನ್ನು ಹೆಸರಿಸೋದಾದರೆ ಮಾರ್ಜಕಗಳು, ಸಂಶ್ಲೇಷಿತ ಎಳೆಗಳು, ಪಾಲಿಥೀನ್ ಮತ್ತು ಪ್ಲಾಸ್ಟಿಕ್ ತಯಾರಿಸಲು ಬಳಸುವ ವಸ್ತುಗಳು. ನಮ್ಮ ದೇಶದಲ್ಲಿ ನೈಸರ್ಗಿಕ ಅನಿಲ ಕಂಡುಬರುವುದು ತ್ರಿಪುರಾದಲ್ಲಿ, ರಾಜಸ್ಥಾನದಲ್ಲಿ, ಮಹಾರಾಷ್ಟ್ರ, ಕೃಷ್ಣಾ ಮತ್ತು ಗೋದಾವರಿ ನದಿಗಳ ಮುಖಜ ಭೂಮಿಗಳಲ್ಲಿ. ಶಬ್ದದ ಪಾರ ಅಂದರೆ ನಿಶ್ಚಲ ಬಿಂದುವಿನಿಂದ ಕಂಪನದ ಗರಿಷ್ಠ ಎತ್ತರವನ್ನು ಶಬ್ದದ ಪಾರ ಅಂತ ಕರೀತಾರೆ. ಪಕ್ಷಿಯ ಕೂಗು ಮತ್ತು ಸಿಂಹದ ಗರ್ಜನೆಯಲ್ಲಿ ಯಾರ ಸ್ಥಾಯಿ ಅಧಿಕವಾಗಿರುತ್ತೆ ಅಂದರೆ ಪಕ್ಷಿಯ ಕೂಗು ಅಧಿಕವಾಗಿರುವುದು, ಸ್ಥಾಯಿ ಅಧಿಕವಾಗಿರುವುದು. ಗಿಟಾರ್ ಮತ್ತು ವೀಣೆಯನ್ನು ಒಂದೇ ಬಾರಿ ನುಡಿಸಿದರೆ ಅವು ಬೇರೆ ಬೇರೆ ಶಬ್ದವನ್ನುಂಟು ಮಾಡಲು ಕಾರಣ ಅವೆರಡರ ಸ್ಥಾಯಿಗಳು ಬೇರೆ ಬೇರೆ ಆಗಿರುವುದೇ ಕಾರಣ ಆಗಿರುತ್ತೆ. PCRA ಪೂರ್ಣರೂಪ ನೋಡೋದಾದರೆ ಪೆಟ್ರೋಲಿಯಂ ಸಂರಕ್ಷಣಾ ಸಂಶೋಧನಾ ಸಂಸ್ಥೆ, ಪೆಟ್ರೋಲಿಯಂ ಕನ್ಸರ್ವೇಷನ್ ರಿಸರ್ಚ್ ಅಸೋಸಿಯೇಷನ್. ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಸಾಮಾನ್ಯವಾಗಿ ಬಳಸುವ ರಾಸಾಯನಿಕಗಳು ನೋಡೋದಾದರೆ ಅಡಿಗೆ ಉಪ್ಪು, ಸಕ್ಕರೆ, ಎಣ್ಣೆ, ವಿನೆಗರ್ಗಳು. ಪರಿಶುದ್ಧ ಇಂಧನ, ಕಡಿಮೆ ಮಲಿನಕಾರಿ ಇಂಧನ ಅಂತ CNGಯನ್ನು ಕರೀತಾರೆ. ಕಪ್ಪು ಚಿನ್ನ ಅಂತ ಪೆಟ್ರೋಲಿಯಮನ್ನು ಕರೀತಾರೆ. ಪೆಟ್ರೋ ರಾಸಾಯನಿಕ ವಿಧಾನಗಳಂತಹ ಕ್ರಿಯೆಯಿಂದ ತಯಾರಿಸಿದ ಎಳೆಗಳನ್ನು ಸಂಶ್ಲೇಷಿತ ಎಳೆಗಳು ಅಂತ ಕರೀತಾರೆ. ಅನೇಕ ಪುನರಾವರ್ತಿತ ಚಿಕ್ಕ ಚಿಕ್ಕ ಘಟಕಗಳಿಂದಾದ ದೊಡ್ಡ ಘಟಕದ ಸಂಯುಕ್ತಗಳಿಗೆ ಪಾಲಿಮರ್ ಅಂತ ಕರೆಯುವರು. ಪಾಲಿಮರ್ ಶಬ್ದದ ಪೂರ್ಣರೂಪ ನೋಡಿದಾದರೆ ಪಾಲಿಮರ್ ಎಂಬುದು ಒಂದು ಗ್ರೀಕ್ ಪದ ಆಗಿರುತ್ತೆ. ಇದು 2 ಶಬ್ದಗಳಿಂದಾಗಿದೆ, ಪಾಲಿ ಮತ್ತು ಮರ್. ಈ ಪಾಲಿ ಅಂದರೆ ಅನೇಕ, ಮರ್ ಅಂದರೆ ಭಾಗ, ಎಳೆ. ಅದರ ಅರ್ಥ ಘಟಕ ಅಂತ ಆಗತ್ತೆ. ಅಂದರೆ ಮರ್ದ ಅರ್ಥ ಭಾಗ ಅಥವಾ ಘಟಕ ಅಂತ ಆಗಿದೆ. ಚಿಕ್ಕ ಚಿಕ್ಕ ಘಟಕಗಳಿಂದ ಆಗಿರುವ ಒಂದು ವಸ್ತುವು. ನಿಸರ್ಗದಲ್ಲಿ ದೊರೆಯುವ ಪಾಲಿಮರ್ಗೆ ಉದಾಹರಣೆ ನೋಡೋದಾದರೆ ಒಂದು ಹತ್ತಿ. ಅದರಲ್ಲಿರೋ ಪಾಲಿಮರ್ ಯಾವುದಾದರೆ ಸೆಲ್ಯುಲೋಸ್. ಇದು ಯಾವ ಘಟಕದಿಂದಾಗಿದೆ? ಗ್ಲೂಕೋಸ್ನ ಘಟಕದಿಂದ ಆಗಿದೆ. ಸಂಶ್ಲೇಷಿತ ಎಲೆಗಳ ವಿಧ ನೋಡೋದಾದರೆ ರೇಯಾನ್, ನೈಲಾನ್, ಪಾಲಿಸ್ಟರ್ ಮತ್ತು ಅಕ್ರಿಲಿಕ್ ಬಟ್ಟೆಗಳು. ಸುಲಭವಾಗಿ ಸುಕ್ಕುಗಟ್ಟದೆ ಗರಿಗರಿಯಾಗಿ ಇರುವ ಸಂಶ್ಲೇಷಿತ ಎಳೆ ಪಾಲಿಯೆಸ್ಟರ್. ಕೃತಕ ರೇಷ್ಮೆ ಅಂತ ರೇಯಾನನ್ನು ಗುರ್ತ ಮಾಡ್ತಾರೆ. ಕಲ್ಲಿದ್ದಲು, ನೀರು ಮತ್ತು ಗಾಳಿಯ ಸಹಾಯದಿಂದ ತಯಾರಿಸುವ ಮಾನವ ನಿರ್ಮಿತ ಎಳೆ ನೈಲಾನ್. ಪೆಟ್ ಇದರ ಪೂರ್ಣ ರೂಪ ಪಾಲಿಇಥೈಲಿನ್ ಟೆರಾಪ್ಥಲೇಟ್.
ಹೆಚ್ಚು ಸ್ಥಿತಿಸ್ಥಾಪಕ ಮತ್ತು ಹಗುರ ಇರೋ ಸಂಶ್ಲೇಷಿತ ಎಳೆ ನೈಲಾನ್. ಟೆರಿಲಿನ್ ಇದು ಪಾಲಿಯೆಸ್ಟರ್ ಎಳೆಗೆ ಒಂದು ಉದಾಹರಣೆ. ಉಕ್ಕಿಗಿಂತಲೂ ಶಕ್ತಿಶಾಲಿಯಾದ ಎಳೆ ನೈಲಾನ್. ಮೊಟ್ಟ ಮೊದಲು ತಯಾರಿಸಿದ ಸಂಪೂರ್ಣ ಸಂಶ್ಲೇಷಿತ ಎಳೆ ನೈಲಾನ್. ಪ್ಯಾರಾಶೂಟ್ ಮತ್ತು ಬಂಡೆಗಳನ್ನು ಬಳಸುವ ಹಗ್ಗಗಳ ತಯಾರಿಕೆಯಲ್ಲಿ ಬಳಸುವ ಸಂಶ್ಲೇಷಿತ ಎಳೆ ನೈಲಾನ್ ಆಗಿರುತ್ತೆ. ಬಾಟ್ಲಿ ಇರ್ಬೋದು, ಪಾತ್ರೆಗಳು ಇರ್ಬೋದು, ಫಿಲ್ಮ್ಗಳು, ವೈರ್ಗಳು, ಇವುಗಳಲ್ಲಿ ಬಳಸುವ ಸಂಶ್ಲೇಷಿತ ವಸ್ತು ಪೆಟ್ ಆಗಿದೆ. ಬೆಡ್ಶೀಟ್ ಮತ್ತು ಕಾರ್ಪೆಟ್ ತಯಾರಿಕೆಯಲ್ಲಿ ಬಳಸುವ ಸಂಶ್ಲೇಷಿತ ಎಳೆ ರೇಯಾನ್. ಪ್ಯಾರಾಶೂಟ್ ತಯಾರಿಕೆಯಲ್ಲಿ ಬಳಸುವ ಸಂಶ್ಲೇಷಿತ ಎಳೆ ನೈಲಾನ್. ಪಾಲಿವೂಲ್ ಇದು ಪಾಲಿಯೆಸ್ಟರ್ ಮತ್ತು ಉಣ್ಣೆಗಳ ಮಿಶ್ರಣ ಆಗಿದೆ. ಅಡುಗೆ ಮಾಡುವಾಗ ಸಂಶ್ಲೇಷಿತ ಬಟ್ಟೆಗಳನ್ನು ಧರಿಸಬಾರ್ದು. ಯಾಕಂತ ಹೇಳಿದ್ರೆ ಈ ಬಟ್ಟೆಗೆ ಒಮ್ಮೆ ಬೆಂಕಿ ಹತ್ತಿದ್ರೆ ಆ ಎಲೆಗಳು ದ್ರವಿಸಿ ಧರಿಸಿರೋ ವ್ಯಕ್ತಿಯ ದೇಹಕ್ಕೆ ಅಂಟಿಕೊಳ್ಳುತ್ತೆ. ಇದರಿಂದ ಅಪಘಾತ ಆಗುತ್ತೆ. ಪಾಲಿಥೀನ್ಗಳಲ್ಲಿ ಕಂಡುಬರುವ ಪಾಲಿಮರ್ ಈಥೀನ್. ಥರ್ಮೋಪ್ಲಾಸ್ಟಿಕ್ ಅಂತ ಹೇಳಿದ್ರೆ ಬಿಸಿ ಮಾಡಿದಾಗ ಸುಲಭವಾಗಿ ವಿರೂಪಗೊಳ್ಳುವ ಪ್ಲಾಸ್ಟಿಕ್ಗಳು. ಬೆಕಲೈಟ್, ಮೆಲಾಮೈನ್ ಇದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಉದಾಹರಣೆ. ಬೆಕಲೈಟ್ ಪ್ಲಾಸ್ಟಿಕ್ನ ಉಪಯೋಗ ನೋಡೋದಾದರೆ ವಿದ್ಯುತ್ ಸ್ವಿಚ್ಗಳ ತಯಾರಿಕೆಯಲ್ಲಿ, ವಿವಿಧ ಪಾತ್ರೆಗಳ ಹಿಡಿಕೆಗಳಲ್ಲಿ ಬಳಕೆ ಮಾಡ್ತಾರೆ. ಬೆಂಕಿ ನಿರೋಧಕ ಬಟ್ಟೆ ತಯಾರಿಕೆಯಲ್ಲಿ ಬಳಸುವ ಪ್ಲಾಸ್ಟಿಕ್ ಮೆಲಾಮೈನ್. ಅಡುಗೆ ಉಪಕರಣಗಳಿಗೆ ಅಂಟುರಹಿತ ಲೇಪನ ನೀಡಲು ಬಳಸುವ ವಿಶಿಷ್ಟ ಪ್ಲಾಸ್ಟಿಕ್ ಟೆಫ್ಲಾನ್ ಆಗಿದೆ. ಒಬ್ಬ ವ್ಯಕ್ತಿಯ ದಿನಸಿ ವಸ್ತುಗಳನ್ನು ಪ್ಲಾಸ್ಟಿಕ್ ಚೀಲದ ಬದಲು ಬಟ್ಟೆಯಿಂದ ಹೊಲೆದ ಚೀಲದಲ್ಲಿ ತರುವನು. ಇದರಲ್ಲಿ ಆದ ಬಳಕೆಯ 5R ತತ್ವ ನೋಡೋದಾದರೆ ನಿರಾಕರಿಸು ಅಂದರೆ ಪ್ಲಾಸ್ಟಿಕ್ ವಸ್ತುವನ್ನು ಅವನು ಬಳಕೆ ಮಾಡಲಿಕ್ಕೆ ನಿರಾಕರಿಸಿದ್ದಾನೆ. ಹಾಗಾಗಿ ಇದು 5R ತತ್ವದಲ್ಲಿ ನಿರಾಕರಿಸು ಎಂಬ ತತ್ವದಲ್ಲಿ ಬರುತ್ತೆ. ಇನ್ನು ಮಿತ ಬಳಕೆ ಅಂದರೆ ವಸ್ತುಗಳನ್ನು ಮಿತವಾಗಿ ಬಳಕೆ ಮಾಡೋದು. ಉದಾಹರಣೆಗೆ ಪ್ಲಾಸ್ಟಿಕ್ ಅಂತಲೇ ಇಟ್ಕೊಳ್ಳೋಣ. ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕೆಲವೊಂದು ನಮ್ಗೆ ಅವಶ್ಯಕವಾಗಿಯೇ ಕೆಲವೊಂದು ಕಡೆಗೆ ಪ್ಲಾಸ್ಟಿಕ್ ಬಳಕೆ ಬೇಕಾಗುತ್ತೆ. ಅಂಥ ಸಮಯದಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ಬಳಸೋ ಪ್ಲಾಸ್ಟಿಕ್ಕನ್ನು ಮಿತವಾಗಿ ಬಳಸೋದು. ನೆಕ್ಸ್ಟ್ ಮರುಬಳಕೆ. ಅದೇ ಪ್ಲಾಸ್ಟಿಕ್ಕನ್ನು ಪದೇ ಪದೇ ಬಳಸೋದು ಅಂದರೆ ಒಂದು ಉದ್ದೇಶಕ್ಕಾಗಿ ತಂದಿರ್ತಾರೆ, ಮತ್ತೊಂದು ಉದ್ದೇಶಕ್ಕಾಗಿ ಬಳಸೋದು. ಇದು ಅಂದರೆ ಬಳಕೆ ಮಾಡ್ತಾ ಇರೋದು, ಅದನ್ನು ಮರುಬಳಕೆ ಅಂತಾರೆ. ಮರುಚಕ್ರೀಕರಣ. ಬೇರೆ ಒಂದು ಕಾರ್ಖಾನೆ ಅಥವಾ ಕೈಗಾರಿಕೆಗಳಲ್ಲಿ ಅದನ್ನು ಮರುಚಕ್ರೀಕರಣ ಮಾಡಬಹುದು. ರಿಕವರ್ ಹೌದು, ರೆಫ್ಯೂಸ್, ಇವೆಲ್ಲ 5R ತತ್ವದಲ್ಲಿ ಬರುತ್ತೆ. ಲೋಹಗಳನ್ನು ಬಡೆದು ತೆಳು ಹಾಳೆಯನ್ನಾಗಿ ಮಾಡುವ ಲೋಹದ ಗುಣ ಕುಟ್ಯತೆ. ತನ್ಯತೆ ಅಂದರೆ ಲೋಹಗಳನ್ನು ತೆಳು ತಂತಿಯಾಗಿ ಮಾಡುವ ಗುಣ. ಒಂದು ಗಟ್ಟಿಯಾದ ವಸ್ತುವನ್ನು ಗಂಟೆಗೆ ಬಡಿದಾಗ ಅದು ಅದರಿಂದ ಸುಂದರವಾದ ನಾದ ಕೇಳಿಸುವುದು. ಇಲ್ಲಿ ಬಳಕೆಯಾದ ಲೋಹದ ಗುಣವೇ ಶಾಬ್ದನ. ಲೋಹದ ಗುಣ ನೋಡೋದಾದರೆ ಕುಟ್ಯತೆ, ತನ್ಯತೆ, ಶಾಬ್ದನ, ಗಟ್ಟಿಯಾಗಿರುವುದು, ಹೊಳಪಿರುವುದು, ವಿದ್ಯುತ್ ಶಾಖದ ವಾಹಕ. ವಿದ್ಯುತ್ ವಾಹಕ ಹೌದು, ಶಾಖದ ವಾಹಕ ಕೂಡ ಹೌದು. ಲೋಹಗಳ ಆಮ್ಲಜನಕದೊಂದಿಗೆ ವರ್ತಿಸಿ ಉಂಟು ಮಾಡುವ ಸಂಯುಕ್ತ ಲೋಹದ ಆಕ್ಸೈಡ್. ತಾಮ್ರದ ಪಾತ್ರೆಗಳನ್ನು ತೇವಯುಕ್ತ ಗಾಳಿಗೆ ತೆರೆದಿಟ್ಟಾಗ ಉಂಟಾಗುವ ಸಂಯುಕ್ತ ತಾಮ್ರದ ಕಾರ್ಬೋನೇಟ್ ಮತ್ತು ತಾಮ್ರದ ಹೈಡ್ರಾಕ್ಸೈಡ್. ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಜಲಜನಕ. ಅಲೋಹಿಯ ಆಕ್ಸೈಡ್ನ ಸ್ವಭಾವ ನೋಡೋದಾದರೆ ಅದು ಆಮ್ಲೀಯ ಸ್ವಭಾವ. ಸಲ್ಫ್ಯೂರಸ್ ಆಮ್ಲವು ಕೆಂಪು ಲಿಟ್ಮಸ್ ಕಾಗದವನ್ನು ಯಾವ ಬಣ್ಣಕ್ಕೆ ತಿರುಗಿಸುತ್ತೆ ಅಂತ ನೋಡೋದಾದ್ರೆ ಇದರಲ್ಲಿ ಯಾವುದೇ ರೀತಿ ಬಣ್ಣವು ಬದಲಾವಣೆ ಆಗಲ್ಲ. ಯಾಕಂದರೆ ಸಲ್ಫ್ಯೂರಸ್ ಆಮ್ಲವೇ ಒಂದು ಆಮ್ಲವಾಗಿರುತ್ತೆ. ಆಮ್ಲವು ಕೆಂಪು ಲಿಟ್ಮಸನ್ನು ಚೇಂಜ್ ಮಾಡಲ್ಲ, ಅದು ನೀಲಿ ಲಿಟ್ಮಸನ್ನು ಕೆಂಪು ಬಣ್ಣಕ್ಕೆ ತಿರುಗಿಸುತ್ತೆ. ಇನ್ನು ಅತಿ ಶೀಘ್ರವಾಗಿ ಕೊಠಡಿಯ ತಾಪದಲ್ಲಿ ಗಾಳಿಯೊಂದಿಗೆ ವರ್ತಿಸುವ ಲೋಹ ನೋಡೋದಾದರೆ ಸೋಡಿಯಂ ಮತ್ತು ಪೊಟ್ಯಾಷಿಯಂ. ಅದಕ್ಕಾಗಿ ಅದನ್ನು ಸೀಮೆ ಎಣ್ಣೆಯಲ್ಲಿ ಸಂಗ್ರಹ ಮಾಡ್ತಾರೆ. ಇನ್ನು ನೀರಿನಲ್ಲಿ ಸಂಗ್ರಹಿಸುವ ಹೆಚ್ಚು ಕ್ರಿಯಾಶೀಲ ಲೋಹ ಯಾವುದಂದರೆ ರಂಜಕ. ಇದು ಕೂಡ ಗಾಳಿಯೊಂದಿಗೆ ವರ್ತಿಸುತ್ತೆ. ಘನ, ದ್ರವ, ಅನಿಲ ವಸ್ತುಗಳಲ್ಲಿ ಯಾವುದು ವಿಸರಣ ದರ ಅಧಿಕ ಅಂದರೆ ಅನಿಲಗಳಲ್ಲಿ. ಅನಿಲ, ದ್ರವ, ನಂತರ ಘನಗಳಲ್ಲಿ ವಿಸರಣ ದರ ಕ್ರಮವಾಗಿ ಇಳಿಕೆಯಾಗ್ತಾ ಬರುತ್ತೆ. ಇನ್ನು ಪರಮಾಣು ಅಂತ ಹೇಳಿದ್ರೆ ಧಾತುವಿನ ಅತ್ಯಂತ ಚಿಕ್ಕ ಕಣ ಆಗಿದೆ. ಧಾತುಗಳನ್ನು ಲೋಹಗಳಂತ ವರ್ಗೀಕರಣ ಮಾಡ್ತಾರೆ. CNGಯನ್ನು ವಾಹನದಲ್ಲಿ ಇಂಧನವಾಗಿ ಬಳಸಲು ಕಾರಣ ಯಾಕಂದರೆ ಇದನ್ನು ಹೆಚ್ಚು ಸಂಪೀಡ್ಯತೆಗೊಳಿಸಬಹುದು, ಅಂದರೆ ಹೆಚ್ಚು ಸಂಪೀಡ್ಯತೆ ಹೊಂದಿದೆ. ಅನಿಲಗಳು ಸಾಮಾನ್ಯವಾಗಿ ಸಂಪೀಡನ ಗುಣವನ್ನು ಹೊಂದಿದೆ. ಹಾಗಾಗಿ ಹೆಚ್ಚಿನ ಗಾತ್ರದ ಅನಿಲವನ್ನು ಚಿಕ್ಕ ಗಾತ್ರದ ಸಿಲಿಂಡರ್ಗಳಲ್ಲಿ ಸುಲಭವಾಗಿ
ಸಂಪೀಡನಗೊಳಿಸಿ ಸಾಗಿಸಬಹುದು. ಸಲ್ಫ್ಯೂರಸ್ ಆಮ್ಲದ ಅಣುಸೂತ್ರ ನೋಡೋದಾದರೆ H2SO3. ಸಲ್ಫ್ಯೂರಸ್ ಆಮ್ಲ, ಸಲ್ಫ್ಯೂರಿಕ್ ಆಮ್ಲ ಅಂದರೆ H2SO4 ಬರುತ್ತೆ. ಇನ್ನು ನೈಸರ್ಗಿಕವಾಗಿ ದೊರೆಯುವ ಧಾತುಗಳ ಸಂಖ್ಯೆ 94. ಮರುಭೂಮೀಕರಣ ಅಂತ ಹೇಳಿದ್ರೆ ಮಣ್ಣಿನ ಮೇಲ್ಪದರದ ಸವಕಳಿಯ ಪರಿಣಾಮವಾಗಿ ಹ್ಯೂಮಸ್ ಮತ್ತು ಫಲವತ್ತತೆ ಕಡಿಮೆಯಾಗಿ ಮರುಭೂಮಿಯಾಗಿ ಪರಿವರ್ತನೆಯಾಗುವ ಪ್ರಕ್ರಿಯೆ. ಪಚುಮಡಿ ಮೀಸಲು ಜೀವಗಳ ವಿಶೇಷತೆ ನೋಡೋದಾದರೆ ಅದು ಹಿಮಾಲಯದ ಎತ್ತರ ಪ್ರದೇಶದಲ್ಲಿಯೂ ಹಾಗೂ ಪಶ್ಚಿಮ ಘಟ್ಟದಲ್ಲಿ ಕಂಡುಬರುವ ಸಸ್ಯ ಮತ್ತು ಪ್ರಾಣಿ ವರ್ಗಗಳು ಅಲ್ಲಿ ಕಂಡುಬರುವುದು. ಪಚುಮಡಿ ಮೀಸಲು ಜೀವಗಳು ಒಳಗೊಂಡಿರೋ ಸಂರಕ್ಷಿತ ಪ್ರದೇಶ ನೋಡೋದಾದರೆ ಸಾತ್ಪುರ ಮತ್ತು ಬೋರಿ ಪಚ್ ಮಡಿ ಹೇಳೋದು. ಈ ಸಾತ್ಪುರ ಹೇಳೋದು ಒಂದು ರಾಷ್ಟ್ರೀಯ ಉದ್ಯಾನ, ಬೋರಿ ಪಚ್ ಮಡಿ ಹೇಳೋದು ಒಂದು ವನ್ಯಜೀವಿ ಧಾಮ. ಸಸ್ಯ ಸಂಪತ್ತು ಅಂದರೆ ಫ್ಲೋರಾ, ಪ್ರಾಣಿ ಸಂಪತ್ತು ಅಂದರೆ ಫೌನಾ ಅಂದರೆ ಏನು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗಗಳನ್ನು ಫ್ಲೋರಾ ಅಂತಲೂ, ಪ್ರಾಣಿ ವರ್ಗಗಳನ್ನು ಪ್ರಾಣಿ ಸಂಪತ್ತಾದ ಫೌನಾ ಅಂತ ಕರೀತಾರೆ. ಸ್ಥಳೀಯ ಪ್ರಭೇದಗಳು ಅಂತ ಹೇಳಿದ್ರೆ ಒಂದು ನಿರ್ದಿಷ್ಟ ಸ್ಥಳೀಯ ಪ್ರದೇಶದಲ್ಲಿ ಮಾತ್ರ ಕಂಡುಬರುವ ಸಸ್ಯವರ್ಗಗಳು ಮತ್ತು ಪ್ರಾಣಿ ವರ್ಗಗಳು. ಉದಾಹರಣೆಗೆ ಕೆಂದಳಿಲು. ಕಲ್ಲಿನಿಂದ ಕೊರೆದ ಗುಹೆಗಳಿರಬಹುದು. ವರ್ಣಚಿತ್ರಗಳು ಕಂಡುಬರುವ ರಾಷ್ಟ್ರೀಯ ಉದ್ಯಾನ ಸಾತ್ಪುರ ರಾಷ್ಟ್ರೀಯ ಉದ್ಯಾನ. ಹುಲಿಗಳನ್ನು ಸಂರಕ್ಷಿಸಲು ಸರ್ಕಾರ ಕೈಗೊಂಡಿರುವ ಕಾರ್ಯಕ್ರಮ ಹುಲಿ ಯೋಜನೆ. ಅಪಾಯದ ಅಂಚಿನಲ್ಲಿರುವ ಪ್ರಾಣಿಗಳು ಅಂತ ಹೇಳಿದ್ರೆ ಅವುಗಳ ಸಂಖ್ಯೆ ಕ್ರಮೇಣ ಕಡಿಮೆಯಾಗುತ್ತಿದ್ದು ಮುಂದೆ ಒಮ್ಮೆ ಸಂಪೂರ್ಣವಾಗಿ ನಿರ್ನಾಶವಾಗುವ ಸಾಧ್ಯತೆ ಇರುವಂತಹ ಪ್ರಾಣಿಗಳು. ಇನ್ನು ಪರಿಸರ ವ್ಯವಸ್ಥೆ ನೋಡಿದ್ರೆ ಒಂದು ಪ್ರದೇಶದಲ್ಲಿ ಎಲ್ಲ ಸಸ್ಯವರ್ಗ, ಪ್ರಾಣಿವರ್ಗ ಮತ್ತು ಸೂಕ್ಷ್ಮಾಣು ಜೀವಿಗಳಿರ್ಬೋದು. ಅಜೈವಿಕ ಘಟಕಗಳಾದ ಹವಾಮಾನ, ಮಣ್ಣು, ಅಳಿವೆ ಇತ್ಯಾದಿಗಳ ಜೊತೆಗೂಡಿ ರೂಪಿಸಿರೋ ವ್ಯವಸ್ಥೆಯಾಗಿರುತ್ತೆ. ಕೆಂಪು ದಾಸ್ತಾನು ಪುಸ್ತಕ ಅಂತ ಹೇಳಿದ್ರೆ ಅಪಾಯಕ್ಕೊಳಗಾದ ಅಥವಾ ಅಳಿವಿನಂಚಿನಲ್ಲಿರುವ ಎಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ದಾಖಲೆಯನ್ನು ಒಳಗೊಂಡಿರೋ ಪುಸ್ತಕ. ಇದು ದೇಶಕ್ಕೊಂದು ಕೆಂಪು ದಾಸ್ತಾನು ಪುಸ್ತಕ ಇರುತ್ತೆ. ಕಾಗದವನ್ನು ಸುಮಾರು 5ರಿಂದ 7 ಬಾರಿ ಮರುಚಕ್ರೀಕರಣಗೊಳಿಸಬಹುದು. ಇನ್ನು ಮರು ಅರಣ್ಯೀಕರಣ ಅಂದರೆ ನಾಶವಾದ ಅರಣ್ಯ ಪ್ರದೇಶದಲ್ಲಿ ಹೊಸ ಸಸ್ಯಗಳನ್ನು ನೆಡುವುದಾಗಿದೆ. ವಲಸೆ ಅಂತ ಹೇಳಿದ್ರೆ ಒಂದು ಪ್ರದೇಶದ ಜೀವಿಗಳು ತಮ್ಮ ನೈಸರ್ಗಿಕ ಆವಾಸದಿಂದ ಬೇರೊಂದು ಆವಾಸಕ್ಕೆ ಪ್ರತಿ ವರ್ಷ ನಿರ್ದಿಷ್ಟ ಅವಧಿಯವರೆಗೆ ಸಂತಾನೋತ್ಪತ್ತಿ ನಡೆಸಲು ಅಥವಾ ಅಂತಹ ನಿರ್ದಿಷ್ಟ ಉದ್ದೇಶಕ್ಕಾಗಿ ಚಲಿಸುವ ವಿದ್ಯಮಾನ. ಮೀಸಲು ಜೀವಗೋಳ ಸಸ್ಯ ಮತ್ತು ಪ್ರಾಣಿ ಸಂಪನ್ಮೂಲಗಳು ಮತ್ತು ಈ ಪ್ರದೇಶದಲ್ಲಿರುವ ವಾಸಿಸುತ್ತಿರುವ ಬುಡಕಟ್ಟು ಜನರ ಸಾಂಪ್ರದಾಯಿಕ ಜೀವನವನ್ನು ಸಂರಕ್ಷಿಸುವುದಕ್ಕಾಗಿಯೇ ಗುರುತಿಸಲ್ಪಟ್ಟ ಬೃಹತ್ತಾದ ಸಂರಕ್ಷಿತ ಪ್ರದೇಶ. ಇಲ್ಲಿ ಜನರ ಸಾಂಪ್ರದಾಯಿಕ ಜೀವನ ಹೇಳೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇಂಥ ಶಬ್ದ ಬಂತು ಅಂದರೆ ನೀವು ಮೀಸಲು ಜೀವಗಳು ಅಂತ ಹೇಳೋದು ಮಾರ್ಕ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಘರ್ಷಣ ಬಲ ವಸ್ತುವಿನ ಚಲನೆಯನ್ನು ಅಥವಾ ಪ್ರಯೋಗಿಸಿದ ಬಲವನ್ನು ವಿರೋಧಿಸುವ ಬಲವಾಗಿದೆ. ಒಂದು ಕಾಯದ ಮೇಲೆ ಪ್ರಯೋಗವಾಗುತ್ತಿರುವ ಬಲವನ್ನು ಅಳೆಯಲು ಬಳಸುವ ಸಾಧನವೇ ಸ್ಟ್ರಿಂಗ್ ಬ್ಯಾಲೆನ್ಸ್. ಒರಟಾದ ಮೇಲ್ಮೈನಲ್ಲಿ ಘರ್ಷಣ ಬಲವು ಹೆಚ್ಚಲು ಕಾರಣ ಯಾಕಂದರೆ ಅಧಿಕ ಪ್ರಮಾಣದಲ್ಲಿ ಅನಿಯತ ರಚನೆಗಳು ಆ ಮೇಲ್ಮೈನಲ್ಲಿ ಕಂಡುಬರುವುದು. ಚಲನೆಯಲ್ಲಿರುವ ವಸ್ತುವನ್ನು ಮತ್ತಷ್ಟು ಚಲಿಸುವಂತೆ ಮಾಡೋದು ಸುಲಭ. ಯಾಕಂತ ಹೇಳಿದ್ರೆ ಚಲಿಸುತ್ತಿರುವ ವಸ್ತುವಿನ ಮೇಲ್ಮೈನಲ್ಲಿರುವ ಅನಿಯತ ರಚನೆಗಳು ಕಡಿಮೆ ಪ್ರಮಾಣದಲ್ಲಿ ಬಂಧವನ್ನು ಏರ್ಪಡಿಸುತ್ತವೆ. ಸ್ಥಾಯಿ ಘರ್ಷಣೆ ಅಂತ ಹೇಳಿದ್ರೆ ನಿಶ್ಚಲ ಸ್ಥಿತಿಯಲ್ಲಿರುವ ಕಾಯವು ಆ ಕ್ಷಣದಲ್ಲಿ ಕೆಲಸ ಆರಂಭಿಸಲು ಉಂಟಾಗುವ ಪ್ರತಿರೋಧ. ಇನ್ನು ಜಾರು ಘರ್ಷಣೆ ಅಂತ ಹೇಳಿದ್ರೆ ಸ್ಥಿರ ಜವದಲ್ಲಿ ಚಲಿಸುತ್ತಿರುವ ಕಾಯವು ಅದೇ ಜವದಲ್ಲಿ ಚಲಿಸುವಂತೆ ಮಾಡಲು ಅದರ ಚಲನೆಗೆ ಉಂಟಾಗುವ ಪ್ರತಿರೋಧ. ಪಾದರಕ್ಷೆಯ ಅಟ್ಟೆಯನ್ನು ಕೊರೆದು ವಿನ್ಯಾಸಗೊಳಿಸಲು ಕಾರಣ ಸುರಕ್ಷಿತವಾಗಿ ನಡೆದಾಡಲು ಮತ್ತು ಪಾದರಕ್ಷೆಗೆ ನೆಲದ ಮೇಲೆ ಉತ್ತಮ ಹಿಡಿತ ಸಿಗುವಂತೆ ಮಾಡಲು. ಮಾದ್ರಕ ಅಂತ ಹೇಳಿದ್ರೆ ಘರ್ಷಣೆಯನ್ನು ಕಡಿತಗೊಳಿಸಲು ಉಪಯೋಗಿಸುವ ಪದಾರ್ಥಗಳು. ಉದಾಹರಣೆಗೆ ಎಣ್ಣೆ, ಗ್ರೀಸ್, ಗ್ರಾಫೈಟ್ಗಳು ಮತ್ತು ಪೌಡರ್ಗಳು. ಯಂತ್ರಗಳಲ್ಲಿ ಘರ್ಷಣೆಯನ್ನು ಕಡಿಮೆ ಮಾಡಲು ಬಳಸುವ ರಚನೆ ಬಾಲ್ ಬೇರಿಂಗ್. ಘರ್ಷಣಾ ವಿಧಗಳನ್ನು ಇಳಿಕೆ ಕ್ರಮದಲ್ಲಿ ಬರೆದಾಗ ಸ್ಥಾಯಿ ಘರ್ಷಣೆ, ಜಾರು ಘರ್ಷಣೆ ಮತ್ತು ಉರುಳು ಘರ್ಷಣೆ. ಕಂಪನ ಅಂತ ಹೇಳಿದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಥವಾ ಹಿಂದೆ ಮುಂದೆ ಆಗುವ ವಸ್ತುವಿನ ಚಲನೆ. ಇಲ್ಲಿ ಮುಂದೆ ಮೇಲೆ ಕೆಳಗೆ ಆಗಿದೆ ವಸ್ತುವಿನ ಚಲನೆ.
ಮುಂದೆ ಹಿಂದೆ ಅಂತ ಹೇಳಿದ್ರೆ ವಸ್ತು ಮುಂದೆ ಹೋಗೋದು ಹಿಂದೆ ಬರೋದು, ಮುಂದೆ ಹೋಗೋದು ಅಂದರೆ ಇಲ್ಲಿ ಸಂಪೀಡನ ಮತ್ತು ವಿರಳಗಳು ಕಂಡುಬರುತ್ತೆ. ಶಬ್ದವು ವಸ್ತುಗಳ ಕಂಪನದಿಂದ ಉಂಟಾಗತ್ತೆ. ವೀಣೆ ಮತ್ತು ತಬಲದಲ್ಲಿ ಶಬ್ದ ಉತ್ಪಾದಿಸುವ ಕಂಪಿಸುವ ಭಾಗ ಬಿಗಿಗೊಳಿಸಿದ ತಂತಿ ಮತ್ತು ಬಿಗಿಗೊಳಿಸಿದ ಪೊರೆ. ಕೈಯಿಂದ ತಟ್ಟಿ ಬಾರಿಸುವ ಸಂಗೀತ ವಾದ್ಯಗಳು ನೋಡೋದಾದರೆ ಕಂಸಾಳೆ, ಘಟಂ, ಮಣ್ಣಿನ ಮಡಿಕೆ ಅದನ್ನು ನೂಟ್ ಅಂತ ಕರೀತಾರೆ, ಮತ್ತು ಕರತಾಳಗಳು. ಮಾನವರಲ್ಲಿ ಶಬ್ದ ಉತ್ಪತ್ತಿಯ ಜಾಗ ಧ್ವನಿ ಪೆಟ್ಟಿಗೆ ಅಂದರೆ ಲ್ಯಾರಿಂಗ್ಸ್. ಧ್ವನಿ ಪೆಟ್ಟಿಗೆಯಲ್ಲಿ ಶಬ್ದ ಹೇಗೆ ಉತ್ಪತ್ತಿಯಾಗುತ್ತದೆ ಅಂದರೆ, ಧ್ವನಿ ಪೆಟ್ಟಿಗೆಯಲ್ಲಿ ಧ್ವನಿ ತಂತುಗಳಿಗೆ ಜೋಡಣೆಯಾಗಿರೋ ಮಾಂಸಖಂಡಗಳು ಧ್ವನಿ ತಂತುಗಳನ್ನು ಬಿಗಿಗೊಳಿಸೋದ್ರ ಮೂಲಕ ಅಥವಾ ಸಡಿಲುಗೊಳಿಸೋದ್ರ ಮೂಲಕ ಶಬ್ದ ಉತ್ಪತ್ತಿಯಾಗತ್ತೆ. ಪುರುಷ ಮಹಿಳೆ ಮಕ್ಕಳಲ್ಲಿ ಧ್ವನಿ ಭಿನ್ನವಾಗಿರಲು ಕಾರಣ. ಹಾಗೆಯೇ ಮಹಿಳೆಯರ ಮತ್ತು ಪುರುಷರ ಧ್ವನಿಯ ಆವೃತ್ತಿಯಲ್ಲಿ ಇಲ್ಲಿ ಯಾರ ಧ್ವನಿಯ ಆವೃತ್ತಿ ಅಧಿಕವಾಗಿರುವುದು ಹೇಳಿ? ಮಹಿಳೆಯರ ಧ್ವನಿಯ ಆವೃತ್ತಿ ಅಧಿಕವಾಗಿರುವುದು. ಅಲ್ಲದೆ ಪುರುಷ ಮಹಿಳೆ ಮಕ್ಕಳಲ್ಲಿ ಧ್ವನಿ ಭಿನ್ನವಾಗಿರಲು ಕಾರಣ ಯಾಕಂದರೆ ಅವರಲ್ಲಿ ಧ್ವನಿ ತಂತುಗಳ ಉದ್ದ ಬೇರೆ ಬೇರೆಯಾಗಿರುತ್ತೆ. ಮಹಿಳೆಯರಲ್ಲಿ ಪುರುಷರಿಗೆ ಹೋಲಿಸಿದ್ರೆ ಧ್ವನಿ ತಂತುಗಳು ಕಡಿಮೆ ಇರುತ್ತೆ. ಅಂದರೆ ಪುರುಷರಲ್ಲಿ 20 mm ಇದ್ದರೆ ಉದ್ದ, ಮಹಿಳೆಯರಲ್ಲಿ 15 mm ಇರುತ್ತೆ. ಅದೇ ಮಕ್ಕಳಲ್ಲಿ ಇನ್ನೂ ಚಿಕ್ಕದಾದ ಧ್ವನಿ ತಂತುಗಳು ಇರುತ್ತೆ. ಹಾಗಾಗಿ ಎಲ್ಲರ ಧ್ವನಿಯು ಭಿನ್ನವಾಗಿ ಕಾಣುತ್ತೆ. ಮಹಿಳೆಯರ ಧ್ವನಿಯು ಆವೃತ್ತಿ ಅಧಿಕವಾಗಿರುತ್ತೆ. ಮಹಿಳೆಯರಿಗೂ ಮಕ್ಕಳಿಗೆ ಹೋಲಿಸಿದ್ರೆ ಮಕ್ಕಳ ಧ್ವನಿಯ ಆವೃತ್ತಿ ಅಧಿಕವಾಗಿರುತ್ತೆ. ಇನ್ನು ಚಂದ್ರನಲ್ಲಿ ಶಬ್ದ ಪ್ರಸಾರ ಸಾಧ್ಯವಿಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿಯ ವಾತಾವರಣ ಕಂಡುಬರೋದಿಲ್ಲ. ಶಬ್ದ ಪ್ರಸಾರ ಆಗಲಿಕ್ಕೆ ಘನ ದ್ರವ ಅನಿಲಗಳಲ್ಲಿ ಶಬ್ದ ಪ್ರಸಾರವಾಗುವುದು. ಇದರಲ್ಲಿ ಹೆಚ್ಚು ಎಲ್ಲಿ ಪ್ರಸಾರವಾಗುತ್ತೆ ಅಂತ ಹೇಳಿದ್ರೆ ಘನಗಳಲ್ಲಿ. ಕಿವಿಯಲ್ಲಿ ತಮಟೆಯ ಕಂಪನದಿಂದ ಶಬ್ದವು ಕೇಳಿಸುವುದು. ಇನ್ನು ಆವೃತ್ತಿ ಅಂತ ಹೇಳಿದ್ರೆ 1 ಸೆಕೆಂಡಿಗೆ ಆಗುವ ಆಂದೋಲನಗಳ ಸಂಖ್ಯೆ, ಅದನ್ನು ಅಳೆಯುವ ಮಾನ ಹರ್ಟ್ಸ್. ಶಬ್ದದ 2 ಮುಖ್ಯ ಲಕ್ಷಣ ನೋಡೋದಾದರೆ ಪಾರ ಮತ್ತು ಆವೃತ್ತಿಗಳು. ಶ್ರವಣಾತೀತ ಸಾಧನದ ಆವೃತ್ತಿ ನೋಡೋದಾದರೆ 20,000 ಹರ್ಟ್ಸ್ಗಿಂತಲೂ ಅಧಿಕ. 20,000 ಹರ್ಟ್ಸ್ಗಿಂತ ಅಧಿಕ ಇರೋ ಸೌಂಡನ್ನು ನಮಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ. ಮಾನವ ಕಿವಿಯ ಶಬ್ದ ಸಂವೇದನೆಯ ಆವೃತ್ತಿ ನೋಡೋದಾದರೆ 20ರಿಂದ 20,000 ಹರ್ಟ್ಸ್, ಅಂದರೆ 20 ಹರ್ಟ್ಸಿಂದ 20,000 ಹರ್ಟ್ಸ್ವರೆಗಿದ್ರೆ ಮಾತ್ರ ಮಾನವನ ಒಂದು ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯ ಆಗತ್ತೆ. 20 ಹರ್ಟ್ಸ್ಗಿಂತ ಕಡಿಮೆ ಇದ್ದರೂ ಕೂಡ ಮಾನವ ಶಬ್ದವನ್ನು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ 20,000ಗಿಂತ ಅಧಿಕ ಇದ್ದರೂ ಕೂಡ ಮಾನವನ ಕಿವಿಯು ಶಬ್ದವನ್ನು ಸರಿಯಾಗಿ ಗ್ರಹಿಸೋದಿಲ್ಲ. ಶ್ರವ್ಯವಲ್ಲದ ಶಬ್ದ ನೋಡೋದಾದರೆ 20ಗಿಂತ ಕಡಿಮೆ ಇರಬೇಕಂದ್ರೆ ಕೇಳಿಸದೇ ಇರುವ ಶಬ್ದಗಳು, ಅಂದರೆ ಸಹಿಸಲಾಗದೇ ಇರುವಂಥ ಶಬ್ದಗಳು ಯಾವುದು? 20ಗಿಂತ ಕಡಿಮೆ ಇರಬೇಕು ಅಥವಾ 20,000ಗಿಂತ ಅಧಿಕ ಇರುತ್ತೆ. ಶಬ್ದದ ಸ್ಥಾಯಿಯನ್ನು ನಿರ್ಧರಿಸುವ ಅಂಶ ನೋಡೋದಾದರೆ ಆವೃತ್ತಿ. ಈ ಶಬ್ದದ ಸ್ಥಾಯಿಯು ಆವೃತ್ತಿಗೆ ನೇರ ಅನುಪಾತವನ್ನು ಹೊಂದಿರುತ್ತೆ. ಶಬ್ದದ ಘೋಷವು ಅವಲಂಬಿಸಿರುವ ಅಂಶ ನೋಡೋದಾದರೆ ಶಬ್ದದ ಪಾರ. ಇದು ಪಾರದ ವರ್ಗಕ್ಕೆ ನೇರ ಅನುಪಾತದಲ್ಲಿ ಇರುತ್ತೆ. ಶಬ್ದದ ಘೋಷವನ್ನು ಅಳೆಯುವ ಮಾನವೇ ಡೆಸಿಬಲ್. ಎಷ್ಟು ಡೆಸಿಬಲ್ ಶಬ್ದವನ್ನು ಕಿವಿಯಿಂದ ಕೇಳಲು ಸಾಧ್ಯವಿಲ್ಲ ಅಂದರೆ ಸುಮಾರು 80 ಡೆಸಿಬಲ್ ಶಬ್ದವನ್ನು ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಉಸಿರಾಟದ ಘೋಷ ನೋಡಿದ್ರೆ 10 ಡೆಸಿಬಲ್. ಶಬ್ದದ ಪಾರ ನಿಶ್ಚಲ ಬಿಂದುವಿನಿಂದ ಕಂಪನದ ಗರಿಷ್ಠ ಎತ್ತರವಂತ ಹೇಳ್ತೇವೆ. ಗರಿಷ್ಠ ಎತ್ತರ ಶಬ್ದ ಅಂದರೆ ಇದು ಗರಿಷ್ಠ ಎತ್ತರ, ಇದನ್ನು ಶಬ್ದದ ಪಾರ ಅಂತ ಕರೀತಾರೆ. ಪಕ್ಷಿಯ ಕೂಗು ಮತ್ತು ಸಿಂಹದ ಗರ್ಜನೆ, ಇಲ್ಲಿ ಯಾರ ಸ್ಥಾಯಿ ಅಧಿಕವಾಗಿರುತ್ತೆ? ಪಕ್ಷಿಯ ಕೂಗಿನ ಸ್ಥಾಯಿ ಅಧಿಕವಾಗಿರುತ್ತೆ. ಗಿಟಾರ್ ಮತ್ತು ವೀಣೆ ಒಂದೇ ಬಾರಿ ನುಡಿಸಿರೋವುಗಳು ಬೇರೆ ಬೇರೆ ಶಬ್ದಕ್ಕೆ ಕಾರಣ, ಯಾಕಂದರೆ ಸ್ಥಾಯಿಗಳು ಬೇರೆ ಬೇರೆ. ಇನ್ನು ಜ್ವಲನ ತಾಪ ಅಂತ ಹೇಳಿದ್ರೆ ವಸ್ತುವೊಂದಕ್ಕೆ ಬೆಂಕಿ ಹತ್ತಿಕೊಳ್ಳಲು ಬೇಕಾದ ಕನಿಷ್ಠ ತಾಪ. ಬೇರೆ ಬೇರೆ ವಸ್ತುವಿಗೆ ಕನಿಷ್ಠ ತಾಪ ಬೇರೆ ಬೇರೆ ಆಗಿರುತ್ತೆ. ಕಬ್ಬಿಣಕ್ಕೆ ಅಧಿಕವಾಗಿ ಕನಿಷ್ಠ ಜ್ವಲನ ತಾಪ ಅಧಿಕ ಇರುತ್ತೆ, ಮರಗಳಿಗೆ ಅಧಿಕ ಆಗಿರುತ್ತೆ. ಅದೇ ಹೈಡ್ರೋಜನ್ನ ಜ್ವಲನ ತಾಪ ತುಂಬ ಕಡಿಮೆ ಇರುತ್ತೆ. ಕ್ಯಾಲೋರಿ ಮೌಲ್ಯ ಅಂದರೆ 1 ಕಿಲೋಗ್ರಾಮ್ನಷ್ಟು ಇಂಧನವು ಸಂಪೂರ್ಣ ದಹನದಿಂದ ಬಿಡುಗಡೆ ಮಾಡುವ ಉಷ್ಣ ಶಕ್ತಿಯ ಪ್ರಮಾಣ ಆಗಿರುತ್ತೆ. ಜಾಗತಿಕ ತಾಪದ ಹೆಚ್ಚಳಕ್ಕೆ ಕಾರಣವಾದ ಮುಖ್ಯ ಅನಿಲ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್. ಇನ್ನು ಆಮ್ಲ ಮಳೆಗೆ ಕಾರಣವಾದ ಮುಖ್ಯ ಧಾತುಗಳು ನೋಡಿದರೆ ಸಲ್ಫರ್ ಮತ್ತು ನೈಟ್ರೋಜನ್. ಸಲ್ಫರ್ ಆಕ್ಸೈಡ್ ಮತ್ತು
ನೈಟ್ರೋಜನ್ ಆಕ್ಸೈಡ್ ಇದು ಮಳೆ ನೀರಿನೊಂದಿಗೆ ಸಂಯೋಗ ಹೊಂದಿ ಸಲ್ಫ್ಯೂರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲ ಉಂಟಾಗಿ ಅದು ಆಮ್ಲ ಮಳೆ ಅನಿಸಿಕೊಳ್ಳುತ್ತೆ. ವಿದ್ಯುತ್ ಉಪಕರಣ ಮತ್ತು ಪೆಟ್ರೋಲ್ನಂತಹ ಬೆಂಕಿಯನ್ನು ನಂದಿಸಲು ಬಳಸುವ ಶಾಮಕ ನೋಡೋದಾದರೆ ಕಾರ್ಬನ್ ಡೈಆಕ್ಸೈಡ್ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಇವೆರಡು ವಸ್ತುಗಳಲ್ಲಿ ಯಾವ್ದು ಬೇಕಾದ್ರೂ ಬಳಸ್ಬೋದು. ಇಂಧನಗಳ ಅಪೂರ್ಣ ದಹನದಿಂದ ಬಿಡುಗಡೆಯಾಗುವ ಅನಿಲ ಕಾರ್ಬನ್ ಮೊನಾಕ್ಸೈಡ್. ಸೂಕ್ಷ್ಮ ದರ್ಶಕದಲ್ಲಿ ಜೀವಕೋಶವನ್ನು ಪತ್ತೆ ಮಾಡಿದ ವಿಜ್ಞಾನಿ ರಾಬರ್ಟ್ ಹುಕ್. ಮನುಷ್ಯನಲ್ಲಿ ಆಕಾರವನ್ನು ಬದಲಾಯಿಸುವ ಏಕ ಜೀವಕೋಶ ಬಿಳಿ ರಕ್ತ ಕಣ. ಕೋಶ ಭಿತ್ತಿಯನ್ನು ಹೊಂದಿರುವ ಏಕಕೋಶ ಜೀವಿಗಳು ನೋಡೋದಾದರೆ ಬ್ಯಾಕ್ಟೀರಿಯಾ ಮತ್ತು ಯುಗ್ಲಿನಾ. ಕೋಳಿ ಮೊಟ್ಟೆಯಲ್ಲಿರುವ ಬಿಳಿಯ ವಸ್ತು ಹೊಂದಿರುವ ಪ್ರೋಟೀನ್ ಅಲ್ಬ್ಯೂಮಿನ್. ಜೀವಕೋಶದಲ್ಲಿ ವರ್ಣತಂತುಗಳು ಕಂಡುಬರುವ ಸ್ಥಳ ಕೋಶ ಕೇಂದ್ರಗಳು. ಪ್ರೋಕ್ಯಾರಿಯೋಟಿಕ್ ಜೀವಿಗಳಂದರೆ ಬ್ಯಾಕ್ಟೀರಿಯಾ ಮತ್ತು ನೀಲಿ ಹಸಿರು ಶೈವಾಲಗಳು. ಇಲ್ಲಿಯವರೆಗೆ ಸುಮಾರು 650 ಕ್ವಶನ್ಗಳನ್ನು ನಾವು ಕವರ್ ಮಾಡಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ಕವರ್ ಮಾಡೋದ್ರೊಂದಿಗೆ ನಾವು ಈ ಸೀರೀಸನ್ನು ಕಂಪ್ಲೀಟ್ ಮಾಡೋಣ. ನೈನ್ತ್ಗೆ ಸಂಬಂಧಪಟ್ಟಂಥ ಸೀರೀಸನ್ನು ಇದರಲ್ಲಿ ಕಂಪ್ಲೀಟ್ ಮಾಡಲ್ಲ. ಅದಕ್ಕಾಗಿ ಮಹಾಸಂಚಿಕೆ ಅಂತ ಅನ್ನೋದ್ರೊಂದಿಗೆ ಹೊಸದಾಗಿ ವಿಡಿಯೋವನ್ನು ಮಾಡ್ತೀನಿ. ಆದಷ್ಟು 9ನ ಸ್ವಲ್ಪ ಭಾಗ ಆದರೂ ನಾನು ಮುಂದಿನ ವಿಡಿಯೋದಲ್ಲಿ ಕವರ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟು ನಂತರ ಮಹಾಸಂಚಿಕೆಯನ್ನು ಮಾಡ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್.